MJ ರಾಘವೇಂದ್ರ ಅವರು ಇವಾಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗಷ್ಟೇ ಸಚಿವ ಸಂಪುಟ ವಿಸ್ತರಣೆಯ ನಾಯಕರ ಹೆಸರುಗಳು ಹೊರಗಡೆ ಬಂದಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಈಗ ಒಬ್ಬ ಪ್ರಾಮಾಣಿಕರಿಗೆ ಸಿಕ್ಕ ಗೌರವ ಅಂತ ನಾನು ಮೊದ್ಲು ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಬಹಳ ಅಭಿವೃದ್ಧಿ ಕೆಲಸನ ಕಳೆದ 13 ವರ್ಷದಿಂದ ಮೊನ್ನೆ ಶಾಸಕರು ಚಳ್ಳಕೆರೆಯಲ್ಲಿ ಒಂದು ಹಳ್ಳಿ ಬಿಟ್ಟಿಲ್ಲ, ಒಂದು ಟೌನ್ ಬಿಟ್ಟಿಲ್ಲ. ಆ ರೀತಿಯಾಗಿ ಒಂದು ರೋಡ್ ಇಂದ ಹಿಡಿದು ಕಾಲೇಜುಗಳಿಂದ ಹಿಡಿದು ಶಿಕ್ಷಣ ಕ್ರಾಂತಿನೇ ಒಳೆ ಹರಿಸ್ಬಿಟ್ಟಿದ್ದಾರೆ ಸರ್ ಚಳ್ಳಕೆರೆ ಕ್ಷೇತ್ರದಲ್ಲಿ. ಹೌದು ಹೌದು ಹೌದು. ಸುಮಾರಾಗಿ ಅಂದ್ರೆ ಈ ಎಲ್ಲೆಲ್ಲಿ ಈಗ ಒಂದು ಗೌರ್ಮೆಂಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ನ ಮೈಸೂರು ಅರಮನೆ ರೀತಿಯಲ್ಲಿ ವಿನ್ಯಾಸಗೊಳಿಸಿದ್ದಾರೆ ಸರ್. ಎಲ್ಲ ಯಾವ್ದೇ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, GTTC ಕಾಲೇಜ್ ಆಗಿರ್ಬೋದು, ಹೆಗ್ಗೆರೆ ತಾಯಮ್ಮ ಪ್ರೌಢಶಾಲೆ ಆಗಿರ್ಬೋದು, BMGHS ಪ್ರೌಢಶಾಲೆ ಆಗಿರ್ಬೋದು, ಯಾವ್ದೇ ರೀತಿ ಚಳ್ಳಕೆರೆಯಲ್ಲಿ ವಿದ್ಯಾ ಒಳೆಯನ್ನೇ ಹರಿಸ್ಬಿಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಈ ಭವಿಷ್ಯ ನಾನು 224 ಕ್ಷೇತ್ರದಲ್ಲಿ ಇಷ್ಟು ಅಭಿವೃದ್ಧಿ ಮಾಡಿರೋ ಶಾಸಕರು ಅಂದ್ರೆ ನಮ್ ಶಾಸಕರು ಮೊದಲನೇದಾಗಿ ಹೊರ ಬರ್ತಾರೆ ಸರ್. ಹೌದು ಸರ್. ಆ ಕೆಲ್ಸಕ್ಕೆ ಅವರಿಗೆ ಇದು ಸಿಕ್ಕಂತ ಗೌರವ. ಆಮೇಲೆ ಮತ್ತೆ ಈಗ ಕಳೆದ 30 ವರ್ಷದ ಹಿಂದ್ಗಡೆ ಮಾಜಿ ಸಚಿವರು ತಿಪ್ಪೇಸ್ವಾಮಿ ಅವರು ಮಂತ್ರಿಗಿರಿ ಅಲಂಕರಿಸಿದ್ ಬಿಟ್ರೆ ಇದು ನಮ್ಮ ST ಕೋಟದಲ್ಲಿ ನಮ್ಮ ಸಾಹೇಬ್ರಿಗೆ ಒಂದು ಸಿಕ್ಕಂತ ಬಾರಿ ಅತಿ ಹೆಚ್ಚು ಗೌರವ ಸರ್. ಇದು ಕಾಂಗ್ರೆಸ್ ಪಕ್ಷ ಅವರ ಕೆಲಸನ ಗುರುತಿಸಿ ಇದು ಕೊಟ್ಟಿರೋದಕ್ಕೆ ನಾನು ಬಹಳ ಧನ್ಯವಾದ ಹೇಳ್ತೀನಿ ಸರ್. ಓಕೆ ಸರ್, ಈ ಒಂದು 30 ವರ್ಷ ಅಂತರದಲ್ಲಿ ಅಂಥ ನಾಯಕರು ಯಾರು ಸಿಕ್ಕಿರ್ಲಿಲ್ವಾ, ಅಥವಾ ರಘುಮೂರ್ತಿ ಅವರ ಆ ಒಂದು ಉತ್ತಮ ಆಡಳಿತದ ನಿಷ್ಠೆಯಿಂದಾಗಿ ಇದೊಂದು ಸಿಕ್ತು ಅಂತ ಹೇಳ್ಬೋದಾ, ಹೇಗೆ ಸರ್? ಸರ್ ಇವ್ರದ್ದು ಬಾರಿ ಅತಿ ಶಿಸ್ತು ಬದ್ಧ ಸರ್, ಬಹಳ ಶಿಸ್ತು ಸರ್. ಯಾವ್ದೇ ಕೆಲಸ ಆಗ್ಲಿ ಯಾವ್ದೇ ಇದಾಗ್ಲಿ ಬಾರಿ ಟೈಮ್ ಅಂದ್ರೆ ಟೈಮು, ಶಿಸ್ತು ಅಂದ್ರೆ ಶಿಸ್ತು. ಯಾವ್ದೇ ಕೆಲ್ಸನ ಅರ್ಧಕ್ಕೆ ಬಿಡಲ್ಲ. ಎಲ್ಲಾ ರೀತಿ ಸರ್ ನೀವು ಚಳ್ಳಕೆರೆ ಬಂದು ನೋಡ್ಬೋದು ಸರ್. ಇಷ್ಟು ಜನ ಈಗ ನಾವು ಹುಟ್ಟಕ್ಕಿನ ಮೊದ್ಲಿಂದನೂ ಬಹಳ ಜನ MLA ಗಳು ಬಂದ್ ಹೋಗಿದ್ದಾರೆ ಸರ್. ಆದ್ರೆ ಇವ್ರು ಬಂದ್ 13 ವರ್ಷದಲ್ಲಿ ಏನೇನ್ ಅಭಿವೃದ್ಧಿ ಆಗ್ಬೇಕ, ರಸ್ತೆಯಿಂದ ಹಿಡಿದು ಕುಡಿಯೋ ನೀರಿಂದ ಹಿಡಿದು ಬ್ಯಾರೇಜ್ಗಳಿಂದ ಹಿಡಿದು ಈಗ ನೋಡ್ರಿ ಚಳ್ಳಕೆರೆ ಬರದನಾಡು ಅಂತಿತ್ತು. ಚಳ್ಳಕೆರೆ ತಾಲೂಕು ಬರದನಾಡಲ್ಲ, ಮಲ್ನಾಡದು. ಈಗ ಎಷ್ಟು ಸಾವಿರ ನಮ್ ಸಾಹೇಬ್ರು ನೀರಾವರಿ ತಂದ್ಮೇಲೆ 0.25 ನೀರ್ನ ವಾಣಿವಿಲಾಸ ಸಾಗರದಿಂದ ಚಳ್ಳಕೆರೆ ತಾಲೂಕಿಗೆ ಬಿಡಿಸಿದ್ಮೇಲೆ ಜನಗಳು ಎಲ್ಲ ದುಡಿಮೆಗೆ ಟೌನ್ಗಳಿಗೆ ಕೂಲಿ ಹೋಗೋದನ್ನ ಬಿಟ್ಟು ಸ್ವಾವಲಂಬಿಗಳಾಗಿ ಬದುಕ್ತಿದ್ದಾರೆ. ಅವ್ರೇ ಇವಾಗ ಲಕ್ಷಗಟ್ಲೆ ಅರ್ನ್ ಮಾಡಂಗೆ ಬದುಕ್ತಾರೆ. ಅದಕ್ಕೆಲ್ಲ ನೇರ ಕಾರಣ ರಘುಮೂರ್ತಿ ಸಾಹೇಬ್ರು ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಸರ್. ಯಾಕಂದ್ರೆ ಅವ್ರು ತಂದಿರೋ ನೀರಿಂದ ಅವ್ರ ಅಡಿಕೆ ತೋಟ ಮಾಡಿ ಇವತ್ತು ಜನಗಳು ಬಹಳ ಸ್ವಾವಲಂಬಿಕವಾಗಿ ಬದುಕಕ್ಕೆ ಜೀವನ ಮಾಡ್ಕೊಟ್ಟಿದ್ದಾರೆ. ನಮ್ ಚಳ್ಳಕೆರೆ ಬರದನಾಡಲ್ಲ, ಮಲೆನಾಡು. ಸೂಪರ್ ಸರ್. ಸರ್ ಹಾಗೆ ಅಲ್ಲಿನ ಚಳ್ಳಕೆರೆಯಲ್ಲಿ ಏನು ಸ್ಥಳೀಯ ಜನತೆ ಇರಬಹುದು, ಅಥವಾ ನಿಮ್ಮ ಕಾರ್ಯಕರ್ತರು ಇರ್ಬೋದು, ಅಥವಾ ಕಾಂಗ್ರೆಸ್ ಬೆಂಬಲಿಗರು ಅಥವಾ ನಿಮ್ಮ ಶಾಸಕರ ಬೆಂಬಲಿಗರಿಗೆ ಒಂದು ನಿರೀಕ್ಷೆ ಇತ್ತ ಸರ್ ಈ ಸರಿ ಸಚಿವ ಸ್ಥಾನ ಸಿಗ್ಬೋದು ಅಂತ? ಸರ್ ಇತ್ತು. ನಾವು ಕಳೆದ ಬಾರಿನೇ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಸರ್. ಯಾಕಂದ್ರೆ ನಾವು ಜಿಲ್ಲೆಯಲ್ಲಿ ಕಳೆದ 2018ರಲ್ಲಿ 6 ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ 5 ಜನ ಕಾಂಗ್ರೆಸ್ MLA ಸೋತಾಗ ನಮ್ಮ ಜಿಲ್ಲೆನ ಏಕೈಕ ಕಾಂಗ್ರೆಸ್ ಪಕ್ಷನ ಎಳ್ಕೊಂಡು ಹೋಗಿದ್ದು ನಮ್ಮ ಸಾಹೇಬ್ರು ಒಬ್ರೇ ಸರ್. ಆ ನೊಗ ಹೊತ್ಕೊಂಡು ಇಲ್ಲಿವರೆಗೂ ಕಷ್ಟಪಟ್ಟು ಕಾಂಗ್ರೆಸ್ನ ತಳಮಟ್ಟದಿಂದ ಬೇರು ಮಟ್ಟದಿಂದ ಅದನ್ನ ಬಲಪಡಿಸಿದ ಯಾರನ್ನ ಇದ್ರೆ ಅದು ನಮ್ಮ ಸಾಹೇಬ್ರು ಒಬ್ರೇ. ಆ ಒಂದು ಕೃತಜ್ಞತೆಗೆ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಮಿನಿಸ್ಟರ್ ಮಾಡ್ಬೇಕಾಗಿತ್ತು, ಅದೀಗ ಮಾಡಿದೆ ಸರ್. ಈಗ ಇನ್ನ ಚಳ್ಳಕೆರೆನ ಇನ್ನ ಸುವರ್ಣಾಕ್ಷರದಲ್ಲಿ ಬರ್ದಿಡ್ಬೇಕು ಸರ್ ವಿಶ್ವ ಭೂಪಟದಲ್ಲಿ. ಆ ರೀತಿ ಮಾಡ್ತಾರೆ ಸರ್. ಅಲ್ಲಿ ಸ್ಥಳೀಯವಾಗಿ ಸಂಭ್ರಮಾಚರಣೆ ಹೇಗಿದೆ ಸರ್ ಈಗ? ಸರ್ ಸ್ಥಳೀಯವಾಗಿ ಎಲ್ಲ ಬಹಳ ಆಚರಣೆ ವಿಜೃಂಭಣೆಯಿಂದ ಇದೆ ಸರ್. ಎಲ್ಲರ ಆಸೆನು ಸಾಹೇಬ್ರು ಏನಂದ್ರೆ ಅವರೇ ಪಕ್ಷಕ್ಕೊಂದೇ ಸೀಮಿತ ಆಗಿಲ್ಲ ಸಾಹೇಬ್ರು ಸರ್. ಅವರು ಪಕ್ಷಾತೀತವಾಗಿ ಎಲ್ಲರೂ ಅವ್ರನ್ನ ಇಷ್ಟ ಬೀಳ್ತಾರೆ ಸರ್. ಹಂಗಾಗಿ ಎಲ್ಲಾರ ಮನೆಯಲ್ಲೂ ಇವಾಗ ಬೇರೆ ಪಕ್ಷದವ್ರು ಇರ್ಬೋದು, ಸಾಹೇಬ್ರು ಆಗಿದ್ದಾರೆ ಅಂತೇಳಿ ಅವರು ಬಂದು ಬಹಳ ಅಭಿನಂದಿಸ್ತಾರೆ ಸರ್. ಆ ರೀತಿ ಎಲ್ಲಾ ಜನಗಳನ್ನ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸರ್ ನಮ್ ಸಾಹೇಬ್ರು. ಅದೇ ಮುಖ್ಯವಾಗಿ ಅಲ್ಲಿನ ಅವರ ಕಾರ್ಯವೈಖರಿ ಇರಬಹುದು, ಜೊತೆನಲ್ಲಿ ಅವ್ರು ನಡ್ಕೊಳ್ತಾ ಇರುವಂತಹ ನಡೆನುಡಿಯ ಬಗ್ಗೆ ಸ್ಥಳೀಯವಾಗಿ ಜನಗಳಿಗೆ ಬಹಳ ಮೆಚ್ಚುಗೆ ಇರುವಂತದ್ದು ಸರ್. ಒಂದು ಸಣ್ಣ ಒಬ್ಬ ಲೀಡರ್ಗಳಿಗೆ ಅಂತಲ್ಲ ಸರ್, ಒಬ್ಬ ಸಣ್ಣ ಸಾಮಾನ್ಯ ಕಟ್ಟ ಕಡೆ ವ್ಯಕ್ತಿ ಸರ್ ಬಂದು ಸರ್ ನಮಸ್ಕಾರ ಅಂದ್ರೆ ಅವ್ರು ಹೆಗಲ ಮೇಲೆ ಕೈ ಹಾಕಿ ನಮಸ್ಕಾರ ಬಾರಪ್ಪ ನಿಂದೇನ್ ಸಮಸ್ಯೆ ಅಂತ ಕೇಳಿ ಬಗೆಹರಿಸುವಂತ ವ್ಯಕ್ತಿ ಯಾರೋ ಶಾಸಕರಿದ್ರೆ ಇವ್ರೊಬ್ರೇ ಸರ್. ಓಕೆ ಓಕೆ ಓಕೆ. ಒಬ್ಬ ಸಣ್ಣ ಆಮೇಲೆ ಯಾವ್ದಾದ್ರು ಒಂದು ಫಂಕ್ಷನ್ ಗೆ ಕರೆಯಕ್ಕೆ ಲೀಡರ್ಗಳ ಅವಶ್ಯಕತೆ ಇಲ್ಲ ಸರ್. ಇವರೇ ಸಾಮಾನ್ಯ ವ್ಯಕ್ತಿ ಬಂದು ನಾಳೆ ನನ್ ಮದ್ವೆ ಅಂದ್ರೆ ಅವ್ರ ಮದ್ವೆಗೆ ಹೋಗ್ತಾರೆ ಸರ್. ಕಳೆದ 13 ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದಾರೆ. ಈ ಅಭಿವೃದ್ಧಿ ಕೆಲಸ ಇನ್ನು ಮುಂದೆ ಇನ್ನ ನಿರಂತರವಾಗಿ ಸಾಗುತ್ತೆ ಸರ್. ಚಳ್ಳಕೆರೆ ಚಿತ್ರಣನೇ ಬದಲಾಗಿದೆ ಸರ್. ಮಾಡಕ್ಕೆ ಈಗ ಅಪ್ಕಮಿಂಗ್ ನಲ್ಲಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾರೇ ಬಂದ್ರು ಅವ್ರು ಮಾಡಕ್ಕೆ ಗುರ್ತು ಸಾಧನೆ ಮಾಡಂತ ಕೆಲ್ಸಗಳು ಯಾವಿಲ್ಲ ಸರ್. ಅಷ್ಟು ಕೆಲಸ ಮುಗಿಸ್ಬಿಟ್ಟಿದ್ದಾರೆ ಸರ್ ರಾತ್ರಿ ಆಗ್ಲೂ ಅವ್ರು ಮಾಡಿ. ಓಕೆ, ಧನ್ಯವಾದ ರಾಘವೇಂದ್ರ ಸರ್ ನ್ಯೂಸ್ ಅಲರ್ಟ್ ಜೊತೆ ಮಾತನಾಡಿದಕ್ಕೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.